student, in last class we are discussed about the different types of oral contraceptives, and next the continuation of this chapter, that is the next terminology MTP, medical termination of pregnancy. Medical termination of pregnancy, popularly known as MTP ಅಂತ ಕರೀತಾರೆ. So what is the meaning of medical termination of pregnancy? That is intentional or voluntarily termination of pregnancy before full term. Before full term ಅಂದರೆ 9 month ಆಗುವ ಮೊದಲೇ ಪ್ರೆಗ್ನೆನ್ಸಿಯನ್ನು ಟರ್ಮಿನೇಟ್ ಮಾಡಿದರೆ ವಿತ್ ಇಂಟೆನ್ಷನ್ ಆರ್ ವಾಲಂಟರಿ ಒಪ್ಪಿಗೆ ಇದ್ದು, ದಟ್ ಈಸ್ ಕಾಲ್ಡ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಸೊ ದಿಸ್ ಈಸ್ intentional or voluntary termination of pregnancy before full term, and this is also known as induced abortion. So this is called induced abortion. Induced abortion ಅಂತಲೂ ಕರೀತಾರೆ. ಯಾಕೆಂತ ಹೇಳಿದರೆ ಇದು ಅಗತ್ಯ ಇಲ್ಲ, ಅನಗತ್ಯವಾದಂಥ ಪ್ರೆಗ್ನೆನ್ಸಿ ಆದರೆ ಅಥವಾ ಏನಾದರೂ ಯಾವ ಕಂಡೀಷನಲ್ಲಿ ಇದನ್ನು ಟರ್ಮಿನೇಟ್ ಮಾಡ್ತಾರೆ. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸಮ್ ಆಫ್ ದಿ ರೀಸನ್. ಸೊ ಯೂಶ್ವಲಿ ದಿಸ್ MTP, medical termination of pregnancy, is used nearly 45 to 45ರಿಂದ 50 ಮಿಲಿಯನ್ MTP is carried out throughout the world. So this is per year. So usually there are 45 to 50 million of MTP are performed in year all over the world. All over the world 45ರಿಂದ 50 ಮಿಲಿಯನ್ MTP ಪರ್ಫಾರ್ಮ್ ಮಾಡ್ತಾರೆ. ಸೊ ಇನ್ ಇಂಡಿಯಾ MTP is legalized for the first time. So it is 1971. 1971ರಲ್ಲೇ ಇಂಡಿಯನ್ ಗೌರ್ಮೆಂಟ್, ಭಾರತ ಸರ್ಕಾರ MTPಯನ್ನು ಲೀಗಲೈಸ್ ಮಾಡಿದೆ ವಿತ್ ಸ್ಟ್ರಿಕ್ಟ್ ರೂಲ್ಸ್. ಸೊ ಬೇರೆ ಯಾವ ಕಂಟ್ರಿ ಕೂಡ MTPಯನ್ನು ಲೀಗಲೈಸ್ ಮಾಡಲಿಲ್ಲ ಡ್ಯೂ ಟು ಸೋ ಮೆನಿ ರೀಸನ್, ಮೇ ಬಿ ಎಥಿಕಲ್ ರೀಸನ್ ಆರ್ ಇಮೋಷನಲ್ or religious reason, due to so many reasons. But India legalized with the strict rules. ಕೆಲವು ಕಂಡೀಷನ್ ಆಧಾರದಲ್ಲಿ 1971ರಿಂದಲೇ MTPಯನ್ನು ಲೀಗಲೈಸ್ ಮಾಡಿದೆ. ಆಮೇಲೆ ಫರ್ದರ್ ಆ್ಯಕ್ಚುಲಿ ಇನ್ MTP ಆ್ಯಕ್ಟ್ ಅಂಥೇಳಿ 2017ರಲ್ಲಿ ಒಂದು MTP ಆ್ಯಕ್ಟನ್ನು ತಂದಿದೆ. ದಟ್ ಈಸ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಯೂಶ್ವಲಿ put forward one act, that is 2017ನಲ್ಲಿ ಒಂದು ಆ್ಯಕ್ಟ್. ಸೊ ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್ ಇಲ್ಲೀಗಲ್ MTP ಅಥವಾ ಅಬಾರ್ಷನನ್ನು ಸ್ಟಾಪ್ ಮಾಡಬೇಕು ಎಂಬ ಉದ್ದೇಶದಿಂದ ಇದನ್ನು ತಂದಿದೆ. ಅದರ ಒಟ್ಟಿಗೆ ಇಲ್ಲೀಗಲ್ ಅಬಾರ್ಷನ್ ಆಗುವುದರಿಂದ ದೆರ್ ಈಸ್ ಎ ಡೇಂಜರ್ ಟು ದಿ ಮದರ್, ದಟ್ ಈಸ್ ಮ್ಯಾಟರ್ನಲ್ ಮಾರ್ಟಿಲಿಟಿ ಆ್ಯಂಡ್ ಮಾರ್ಬಿಡಿಟಿ, ಅನಾರೋಗ್ಯ, ತಾಯಿಯ ಅನಾರೋಗ್ಯ ಮತ್ತು ತಾಯಿಯ ಮರಣ ಕೂಡ ಆಗ್ಬೋದು. ಸೊ ದೇರ್ಫೋರ್ ಟು ಪ್ರಿವೆಂಟ್ ದಿ ಇಲ್ಲೀಗಲ್ ಅಬಾರ್ಷನ್ ಆ್ಯಂಡ್ ಮ್ಯಾಟರ್ನಲ್ ಮಾರ್ಟಿಲಿಟಿ, ಆ್ಯಂಡ್ ಮಾರ್ಬಿಡಿಟಿ, ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಇದನ್ನು ಲೀಗಲೈಸ್ ಮಾಡಿದೆ. ಸೊ ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್ 2017ರ MTP ಆ್ಯಕ್ಟಿನ ಪ್ರಕಾರ ಯೂಶ್ವಲಿ ಇಟ್ ಈಸ್ ಕ್ಯಾರಿಡ್ ಔಟ್ ಆನ್ ಸರ್ಟೈನ್
ಕನ್ಸಿಡರ್ಡ್ ಗ್ರೌಂಡ್, ಕೆಲವು ಅವಶ್ಯವಾದಂಥ ಗ್ರೌಂಡ್ ನ ಮೇಲೆ ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ಒನ್ ಆಫ್ ದಿ ಟೂ ರೀಸನ್, ಒನ್, ಈ ಪ್ರೆಗ್ನೆನ್ಸಿಯಿಂದಾಗಿ ತಾಯಿಗೆ ಅಥವಾ ತಾಯಿಯ ಜೀವಕ್ಕೆ ಕುಂದು ಇದೆ. ಸೊ ದೆ ಮೇ ಬಿ ರಿಸ್ಕ್ ಟು ದಿ ಪ್ರೆಗ್ನೆಂಟ್ ವುಮೆನ್. ಪ್ರೆಗ್ನೆಂಟ್ ವುಮೆನ್ಗೆ ರಿಸ್ಕ್ ಇದೆ, ಅಥವಾ ಹುಟ್ಟುವಂಥ ಮಗುವಿನಲ್ಲಿ ಏನಾದರೂ ಅಬ್ನಾರ್ಮೆಲಿಟೀಸ್ ಇದೆ. ಈ ಕಂಡೀಷನಲ್ಲಿ ಒನ್, ರಿಸ್ಕ್ ಟು ದಿ ಲೈಫ್ ಆಫ್ ಪ್ರೆಗ್ನೆಂಟ್ ವುಮೆನ್. Risk to the life of pregnant woman, or maybe risk to the child, maybe physical or any other abnormalities. Then in that case the MTP is carried out. ಅದನ್ನು MTP ಮಾಡ್ಬೋದು ಅಂತೇಳಿ. ಯೂಶ್ವಲಿ MTP ಮಾಡಬೇಕಿದ್ರೆ ಅಕಾರ್ಡಿಂಗ್ ಟು 2017 ಆ್ಯಕ್ಟ್ ಪ್ರಕಾರ MTP ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಮಾಡಬೇಕಿದ್ರೆ ಅದಕ್ಕೆ ಕಂಡೀಷನ್ಸ್ ಇದೆ. ಯೂಶ್ವಲಿ ದಟ್ ಈಸ್ MTP ವಿತ್ 12 ವೀಕ್ಸ್. ಪ್ರೆಗ್ನೆನ್ಸಿ 12 ವಾರದ ಮೊದಲು. ಸೊ ದಿಸ್ ದಿ ಫಸ್ಟ್ 12 ವೀಕ್ಸ್. ಫಸ್ಟ್ 12 ವೀಕ್ಸಲ್ಲಿ MTP ಮಾಡೋದಿದ್ರೆ ಹ್ಯಾವ್ ಟು ಟೇಕ್ ದಿ ಒಪಿನಿಯನ್ ಆಫ್ ಒನ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್. ಒಬ್ಬ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ನ ಒಪಿನಿಯನ್ ಅಗತ್ಯ ಇದೆ. ಸೊ ದಿಸ್ ಈಸ್ ಫಸ್ಟ್ 12 ವೀಕ್ಸ್. ಫಸ್ಟ್ MTP ವಿತ್ ಫಸ್ಟ್ 12 ವೀಕ್ಸ್ ಒನ್ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಒಪಿನಿಯನ್ ಬೇಕು. ಸೊ ಮೋರ್ ದೆನ್ 12 ವೀಕ್ಸ್, more than 12 weeks and less than 24 weeks. Less than 24 weeks. 24 ವಾರಗಳಿಗಿಂತ ಪ್ರೆಗ್ನೆನ್ಸಿಯ ಮೊದಲು 12 ವಾರದ ನಂತರ ಆದರೆ ಆಗ ಯು ಹ್ಯಾವ್ ಟು ಟೇಕ್ ದಿ ಒಪಿನಿಯನ್ ಆಫ್, ಇಲ್ಲಿ ಒನ್ ರಿಜಿಸ್ಟರ್ಡ್ ಮೆಡಿಕಲ್ ಒಪಿನಿಯನ್ 12 ವೀಕ್ಸ್ನ ಒಳಗೆ ಆದರೆ, ಆಫ್ಟರ್ 12 ವೀಕ್ಸ್ ವಿದಿನ್ 24 ವೀಕ್ಸ್ ಯು ಹ್ಯಾವ್ ಟು ಟೇಕ್ 2 ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ನ ಒಪಿನಿಯನ್ ಪಡ್ಕೊಳ್ಬೇಕಾಗುತ್ತೆ. ಸೊ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ನ ಒಪಿನಿಯನ್, ಯಾಕೆಂತೇಳಿದರೆ ಏನಾದರೂ ಮಗುವಿಗೆ ಅಥವಾ ಪ್ರೆಗ್ನೆಂಟ್ ವುಮೆನಿಗೆ ತೊಂದರೆ ಇದೆಯಾ ಅಂತೇಳಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಕೇಸ್ ಯಾಕೆ ಇದನ್ನು ಇಷ್ಟು ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ, this MTP is used for, or it is misused for, amniocentesis. We are already discussed that amniocentesis, fetal sex determination. ಸೊ ಈ MTPಯನ್ನು ಮಿಸ್ಯೂಸ್ ಮಾಡ್ತಾರೆ ಅಮೈನೋಸೆಂಟಾಸಿಸ್ಗೆ. ಸೊ ಇಟ್ ಈಸ್ ಮಿಸ್ಯೂಸ್ಡ್ ಫಾರ್ ಅಮೈನೋಸೆಂಟಾಸಿಸ್. ಅಂದರೆ ಯಾಕೆ ಮಿಸ್ಯೂಸ್ ಅಂತ ಹೇಳಿದರೆ, ಇಫ್ ದೇ ಭ್ರೂಣದ ಲಿಂಗ ಪತ್ತೆ ಮಾಡಿ ಅದು ಹೆಣ್ಣು ಭ್ರೂಣ ಆಗಿದ್ದರೆ ಅದನ್ನು ಸಾಯಿಸ್ತಾರೆ. ಅದರಿಂದ ಹೆಣ್ಣು ಭ್ರೂಣ ಹತ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಈ ಎಲ್ಲ ರೂಲ್ಸನ್ನು ಹಾಕಿದ್ದಾರೆ. ಸೊ ದ್ಯಾಟ್ ಲೀಡ್ಸ್ ಟು ಅಮೈನೋಸೆಂಟಾಸಿಸಲ್ಲಿ ಫೀಟಲ್ ಸೆಕ್ಸ್ ಡಿಟರ್ಮಿನೇಷನ್ ಮಾಡಿ, ದೆನ್ ಇಫ್ ಇಟ್ ಈಸ್ ಎ ಫೀಮೇಲ್ ಫೀಟಸ್, ದೆನ್ ಫೀಮೇಲ್ ಫೀಟಿಸೈಡ್ಸ್ ಟು ಕಿಲ್ ದಿ ಫೀಟಸ್. ಸೊ ಅದಕ್ಕೆ ಯೂಸ್ ಮಾಡ್ತಾರೆ. ದೇರ್ ಫೋರ್ ಇಟ್ ಈಸ್ ವಿತ್ ಸೋ ಮೆನಿ ರೂಲ್ಸ್ ಅಥವಾ ಕಂಡೀಷನನ್ನು ಹಾಕಿದ್ದಾರೆ MTPಗೆ. ಸೊ ದಟ್ ಈಸ್ ರಿಗಾರ್ಡಿಂಗ್ MTP. ಆ್ಯಂಡ್ ನೆಕ್ಸ್ಟ್, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್. ಮೊದಲು ಇದನ್ನು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಕರೀತಿದ್ರು, ಈಗ ಇದನ್ನು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್.
sexually transmitted infections. STIN. Sexually transmitted infections ಅಂತ ಕರೀತಾರೆ. What is sexually transmitted infection? ಹೆಸರೇ ಹೇಳುವ ಹಾಗೆ they are transmitted, this disease is transmitted only by sexual intercourse. So sexual intercourse ನಿಂದ transmit ಆಗುವಂಥ disease infection or diseases are transmitted through sexual contact. Infections or diseases transmitted through sexual intercourse, and therefore it is called sexually transmitted disease. ಇದನ್ನು VD ಅಂತ ಕರೀತಾರೆ, venereal disease. So this is also known as venereal disease. Venereal disease, VD ಅಂತಲೂ ಕರೀತಾವೆ. Or this disease is also known as reproductive tract infections. Reproductive tract infection, that is called RTI. Reproductive tract infection antla karita. So there are so many sexually transmitted diseases are there. So we are also going to discuss in the next chapter alli idanella punah study ಮಾಡ್ತೀರಿ ನೀವು. Disease, human disease, some of them. So that is the some of the sexually transmitted infections, very important: HIV, hepatitis B, then genital herpes, genital warts, HIV, hepatitis B, genital herpes, genital wart, chlamydomoniasis. So that is the chlamydiasis or trichomoniasis, chlamydiasis, etc. are some of the gonorrhea and syphilis. Gonorrhea, syphilis, gonorrhea, syphilis, then trichomoniasis, chlamydiasis. These are the some of the sexually transmitted infections. So except hepatitis B, amele HIV or even genital herpes, ಇದು ಕ್ಯೂರ್ ಆಗುವಂಥದ್ದಲ್ಲ, ಉಳಿದದ್ದೆಲ್ಲ ಕ್ಯೂರೇಬಲ್. ಸರಿಯಾದ ಟ್ರೀಟ್ಮೆಂಟ್ ಮಾಡಿದರೆ ದೇ ಆರ್ ಆಲ್ ಕ್ಯೂರೇಬಲ್. ಆ್ಯಂಡ್ ದೆನ್ ವಾಟ್ ಆರ್ ದಿ ಸಿಂಪ್ಟಮ್ಸ್? ದಿ ಸಿಂಪ್ಟಮ್ಸ್ ಆಫ್ sexually transmitted infections, symptoms. So usually itching, turike, that what we called itching, ITCH. So that is itching occur. ಎಲ್ಲಿ ಆಗುತ್ತೆ itching? Genital ಏರಿಯಾದಲ್ಲಿ. They may be itching or fluid discharge or swelling, a slight pain, swelling in the genital region. Itching ಆಗ್ಬೋದು, the swelling ಆಗ್ಬೋದು, slight swelling, or fluid discharge. So these are the some of the symptoms, all these occurring in the genital area. So ಈ ರೀತಿಯ ಸಿಂಪ್ಟಮ್ಸ್ ಇರ್ಬೋದು. ಕೆಲವು ಸಲ ಸೆಕ್ಶುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಸಿಂಪ್ಟಮ್ಯಾಟಿಕ್, ಯಾವುದೇ ಸಿಂಪ್ಟಮನ್ನು ತೋರಿಸದೆ ಇರ್ಬೋದು, ಎಸ್ಪೆಷಲಿ ಫೀಮೇಲಲ್ಲಿ. ಅದು ಪ್ರೈಮರಿ ಸ್ಟೇಜಿಗಿಂತ ಸೆಕೆಂಡ್ರಿ ಸ್ಟೇಜಿಗೆ ಹೋಗಿರ್ಬೋದು. ಆಗ ಕೆಲವು ಸೀರಿಯಸ್ ಸಿಂಪ್ಟಮ್, ದಿ ಸೀರಿಯಸ್ ಇಫೆಕ್ಟ್ಸ್ ಅನ್ನು ತೋರಿಸ್ತದೆ ಅದು. ಸೊ ದಟ್ ಈಸ್ ಅನ್ಡಿಟೆಕ್ಟೆಡ್ ಫಾರ್ ಲಾಂಗ್ ಪೀರಿಯಡ್. ಸರಿ, ಕರೆಕ್ಟ್ ಟೈಮಲ್ಲಿ ಅದು ಡಿಟೆಕ್ಟ್ ಆಗದೇ ಇದ್ದರೆ ದೇ ವಿಲ್ ಸೀರಿಯಸ್ ಇಫೆಕ್ಟ್ಸ್ ಮೇ ಬಿ ಆಕರಿಂಗ್. ಸೊ ಲೇಟರ್ ಸ್ಟೇಜಲ್ಲಿ ದೇ ಮೇ ಲೀಡ್ ಟು pelvic inflammatory disease.
So that is pelvic inflammatory disease. Pelvic inflammatory disease. Pelvic inflammatory diseases ಅಂತ ಕರೀತಾರೆ. So that is maybe leads to the pelvic inflammatory disease, PID, and usually it is also leads to stillbirth, ಸತ್ತು ಹುಟ್ಟಬಹುದು ಮಗು, ಹುಟ್ಟುವ ಮೊದಲೇ ಸತ್ತಿರ್ತದೆ. ಸೊ ದಟ್ ಈಸ್ ದಿ stillbirth or abortion. ಅಬಾರ್ಷನ್ ಆಗ್ಬೋದು, ಗರ್ಭಪಾತ ಅಂತ ಕರೀತಾನೆ. ಸೊ ದಟ್ ಈಸ್ ದಿ ಮೇ ಬಿ ಅಬಾರ್ಷನ್ ಆರ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಎಕ್ಟೋಪಿಕ್ ಅಂದರೆ ಎಕ್ಸ್ಟ್ರಾ ಯುಟಿರೈನ್. ಎಕ್ಟೋಪಿಕ್ ಆ್ಯಕ್ಚುಲಿ ಇಂಪ್ಲಾಂಟೇಷನ್ ಆಗೋದು ಯುಟಿರಸಲ್ಲಿ. ಆ ಯುಟಿರಸನ್ನು ಬಿಟ್ಟು ಬೇರೆ ಕಡೆ ಆದರೆ ದಟ್ ಈಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಇಟ್ ಮೇ ಬಿ ಆಕರಿಂಗ್ ಇನ್ ದಿ ಫೆಲೋಪಿಯನ್ ಟ್ಯೂಬ್ ಇಟ್ ಸೆಲ್ಫ್. ಫೆಲೋಪಿಯನ್ ಟ್ಯೂಬಲ್ಲೇ ಆಗ್ಬೋದು, ಅಥವಾ ಯಾವ ಯುಟಿರಸನ್ನು ಹೊರತುಪಡಿಸಿ ಬೇರೆ ಎಲ್ಲಿ ಆದರೂ ಕೂಡ ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಕರೀತಾರೆ. ಈ ಎಲ್ಲ ಕಂಡೀಷನ್ಸ್ ಮೇ ಬಿ ಲೀಡ್ ಆ್ಯಂಡ್ ಫೈನಲಿ ಇಟ್ ಮೇ ಆಲ್ಸೋ ಲೀಡ್ ಟು ಇನ್ಫರ್ಟಿಲಿಟಿಯನ್ನು ಕೂಡ ಉಂಟು ಮಾಡ್ಬೋದು. ಇನ್ಫರ್ಟಿಲಿಟಿ. ಸೊ ಲಾಂಗ್ ಪೀರಿಯಡ್ನವರೆಗೆ ಅದು ಡಿಟೆಕ್ಟ್ ಆಗದೇ ಇದ್ದರೆ, ಆರ್ ಈವನ್ ಇಟ್ ಮೇ ಕಾಸ್ ಕ್ಯಾನ್ಸರ್ ಇನ್ ದಿ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್. RI ಟ್ರ್ಯಾಕ್ಟ್, ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಲ್ಲಿ ಇನ್ಫೆಕ್ಷನ್ ಕೂಡ. ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಟ್ರ್ಯಾಕ್ಟಲ್ಲಿ ಕ್ಯಾನ್ಸರ್ ಕೂಡ ಆಗ್ಬೋದು. ಸೊ ದಿಸ್ ಆರ್ ಆಲ್ ದಿ ಸಿಂಪ್ಟಮ್ಸ್ ಆಫ್ sexually transmitted infections. So next we pass on to how to prevent this. Prevention. ಯಾವ ರೀತಿಯಿಂದ ಪ್ರಿವೆಂಟ್ ಮಾಡಬಹುದು? ಸೊ actually it is transmitted through the sexual intercourse. Therefore avoid sex with unknown person. Avoid sex with unknown person or multiple person. ಸೊ ಮಲ್ಟಿಪಲ್ ಪಾರ್ಟ್ನರ್ನೊಟ್ಟಿಗೆ ಸೆಕ್ಸ್ ಮಾಡಿದರೆ ಸ್ಪ್ರೆಡ್ ಆಗ್ಬೋದು. ಸೊ ಅದನ್ನು ಅವಾಯ್ಡ್ ದ್ಯಾಟ್ ಆ್ಯಂಡ್ ಆಲ್ಸೋ ಯೂಸ್ ಕಾಂಡೋಮ್ ಇನ್ ಈಚ್ ಆ್ಯಂಡ್ ಎವ್ರಿ ಸೆಕ್ಸುವಲ್ ಇಂಟರ್ಕೋರ್ಸ್. ಸೊ ಇನ್ ದಿ ಕೇಸ್ ಆಫ್ ಡೌಟ್, ಏನಾದರೂ ಇನ್ಫೆಕ್ಷನ್ ಆಗಿದೆ ಅಂತೇಳಿ ಡೌಟ್ ಬಂದರೆ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಯು ಹ್ಯಾವ್ ಟು ಕನ್ಸಲ್ಟ್ ಎ ಗುಡ್ ಡಾಕ್ಟರ್. ಕ್ವಾಲಿಫೈಡ್ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋದು ಬೆಸ್ಟ್. ಸೊ ಗೆಟ್ ಕಂಪ್ಲೀಟ್ ಟ್ರೀಟ್ಮೆಂಟ್, ಅರ್ಧಂಬರ್ಧ ಮಾಡೋದಲ್ಲ, ಫುಲ್ ಟ್ರೀಟ್ಮೆಂಟ್ ಮಾಡಿ ಕೋರ್ಸ್, ಅದು ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ. ದಿ ಕಂಪ್ಲೀಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಇಟ್ ಈಸ್ ಕ್ಯೂರೇಬಲ್. ಸೊ ಇಟ್ ಈಸ್ ಬೆಟರ್. ಸೊ ದಟ್ ಈಸ್ ರಿಗಾರ್ಡಿಂಗ್ ಸೆಕ್ಶುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್, ಸಿಂಪ್ಟಮ್ಸ್ ಆ್ಯಂಡ್ ಪ್ರಿವೆನ್ಷನ್. ನೆಕ್ಸ್ಟ್, infertility. Infertility, ಬಂಜೆತನ ಅಂತ ಕರೀತಾರೆ. So what is infertility? The couple unable to produce children in spite of unprotected ಸೆಕ್ಶುವಲ್ ಕೋಹ್ಯಾಬಿಟೇಷನ್. ಗಂಡ ಹೆಂಡತಿ ಮದುವೆಯಾಗಿ ಕೆಲವು ವರ್ಷದವರೆಗೆ, ಅಂದರೆ 1 ವರ್ಷದವರೆಗೆ ಯಾವುದೇ ಗರ್ಭನಿರೋಧಕ ವಿಧಾನವನ್ನು ಅಳವಡಿಸದೆ ಮಕ್ಕಳು ಆಗದೇ ಇದ್ದರೆ ಅದನ್ನೇ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅಂತ ಕರೀತಾರೆ.
So that is the couple unable to produce children in spite of unprotected sexual cohabitation. So what are the reasons for this? Infertility ಏನು ಕಾರಣ ಇರಬಹುದು? There are so many reasons. It may be physical, ಸರಿಯಾದ ಸೆಕ್ಸ್ ಆರ್ಗನ್ ಡೆವಲಪ್ಮೆಂಟ್ ಆಗದೇ ಇದ್ದದ್ದು ಇರಬಹುದು, ಆರ್ ದಿ ಸೆಕೆಂಡ್ ಒನ್ ಹುಟ್ಟುವಾಗಲೇ ಡಿಫೆಕ್ಟೆಡ್ ರಿಪ್ರೊಡಕ್ಟಿವ್ ಆರ್ಗನ್, that is known as congenital. By birth itself there is a defect sexual organs, and then diseases, sexually transmitted disease irbodu or any diseases, they also lead to infertility. ಕೆಲವು ಡಿಸೀಸ್ ಇನ್ಫರ್ಟಿಲಿಟಿಯನ್ನು ಹೇಳಿದೆ. ಫಾರ್ ಎಕ್ಸಾಂಪಲ್ ಮಮ್ಸ್, ಇನ್ ದಿ ಕೇಸ್ ಆಫ್ ಮೇಲ್ ಇಟ್ ಮೇ ಲೀಡ್ ಟು sterility also. And then drugs, narcotic drugs or any other drugs which you take excess, they may be a reason. Then immunological reason, so that may be the reason. It may cause immunological reason, immune system na defects in the barbodu, or psychological. So these are the some of the reason for infertility. So ಈಗಿನ ಕಾಲದಲ್ಲಿ ಜಾಸ್ತಿ ಇನ್ಫರ್ಟಿಲಿಟಿ ಕೇಸ್ ರಿಪೋರ್ಟ್ ಆಗ್ತಾ ಇದೆ. ಮೇ ಬಿ ಸೋ ಮೆನಿ ರೀಸನ್ಸ್. ಅದರೊಟ್ಟಿಗೆ ಇನ್ನೊಂದು ಸರ್ವೆ ಏನು ಹೇಳ್ತದೆ ಅಂತ ಹೇಳಿದರೆ, ಇಯರ್ ಬೈ ಇಯರ್ ದಿ ಸ್ಪರ್ಮ್ ಕೌಂಟ್ decreases in the male. So these are some of the reason for infertility. So problems of infertility may be present in male allu irbodu, or even in the female also. So maybe defects in the male or in the female, the problem may be present. So infertility clinics are there and they diagnose the defects. ಸರಿಯಾದ ಕ್ಲಿನಿಕಲ್ಲಿ ಡಯಾಗ್ನೋಸ್ ಮಾಡಿ ಯಾರಲ್ಲಿ ಯಾವ ಡಿಫೆಕ್ಟ್ಸ್ ಇದೆ ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಐದರ್ ಡಿಫೆಕ್ಟ್ಸ್ ಇನ್ ದಿ ಮೇಲ್ ಆರ್ ಇನ್ ದಿ ಫೀಮೇಲ್ ಇನ್ ಎ ಕಪಲ್. ಸೊ ಬೆಟರ್ ಟು ಸೆಟ್ ರೈಟ್ ಇಟ್. ಸೊ ಹೌ ಟು ಸೆಟ್ ರೈಟ್, ಸರಿಯಾಗಿ ಅದನ್ನು ಮಾಡಿದರೆ ಇನ್ಫರ್ಟಿಲಿಟಿ ಹೋಗಲಾಡಿಸ್ಬೋದು. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್, ಕರೆಕ್ಷನ್ಸ್ ಆರ್ ನಾಟ್ ಪಾಸಿಬಲ್, ಕರೆಕ್ಷನ್ ಆಗ್ತಾ ಇಲ್ಲ, ದೆನ್ there is some special techniques involved and that helpful for getting a child, and that is called ART, assisted reproductive technologies. ART. So this is called assisted reproductive technologies. Assisted reproductive technology, simply known as ART. So there are several steps involved in it. We are going to discuss one by one. What are the method, that is assisted reproductive techniques? Under that one, assisted reproductive technology, IVF, in vitro fertilization. In vitro fertilization. In vitro fertilization. Fertilization within the body ಆದರೆ ಅದು in vivo. Outside the body, maybe in the laboratory, that is called in vitro fertilization. In vivo ಅಂದರೆ within the body. This is outside the body. That is called in vitro fertilization.
So, fertilization is carried out outside the body, that may be in the test tube or petri plate, whatever it may be, and this is the condition, and the same condition which is provided in the laboratory. So, this is called IVF, in vitro fertilization. And second one, that is embryo transfer, ET, embryo transfer. Embryo transfer. So, this is the simple method is called ET. ಇಲ್ಲಿ ಏನು ಮಾಡ್ತಾರೆ ಅಂದರೆ ಇದನ್ನು ಪಾಪ್ಯುಲರ್ ಆಗಿ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರೀತಾರೆ. So, it is popularly known as test tube babies. So, test tube ಅಲ್ಲಿ ಮಿಕ್ಸಿಂಗ್ ಮಾತ್ರ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮಿಟ್, ಮಗು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. So, but mixing takes place in the test tube, therefore it is called test tube babies. The first world test tube baby is Louis Joy Brown in 1978, and Indian first test tube babies in world first test tube baby in 1978 in July. October 1978 in India, her name is Kanupriya Agarwal. So, Louis Joy Brown, world first test tube baby, and Kanupriya Agarwal is the India's first test tube baby. Now, what is the technique involved in this embryo transfer? So, usually ova, the female gamete, collected from wife or donor female, and the same time sperm male gamete collected from the husband or from the donor male. It is both are collected and induced to form a zygote under simulated condition in the laboratory. Fusion of male and female gamete takes place in the laboratory, that is outside the body, and zygote is formed. The zygote or early embryos with 8 blastomere stage. Zygote immediately it undergo division. Division ಆಗುವಾಗ 8 blastomere stage early embryos, it could be transferred to the fallopian tube. So, either zygote, fusion of male and female gamete is called zygote after fertilization, and this is or early embryo. Eight blastomere stage na model. So, this is up to 8 blastomere stage navarige, then early embryo anta karitane, that is transferred to the fallopian tube of female. On the wife athava actually wife ige female fallopian tube ಗೆ transfer ಮಾಡ್ತಾರೆ. So, it is transferred to the fallopian tube. So, that fallopian tube it is transferred for further development. ಯಾಕೆಂದರೆ ಫರ್ದರ್ ಡೆವಲಪ್ಮೆಂಟ್ ಅಲ್ಲೇ ಆಗಬೇಕಾಗುತ್ತೆ, ಬೇರೆ ಎಲ್ಲಿಯೂ ಆಗಲಿಕ್ಕೆ ಆಗೋದಿಲ್ಲ. ಸೊ ಓನ್ಲಿ ಮಿಕ್ಸಿಂಗ್ ಟೇಕ್ಸ್ ಪ್ಲೇಸ್ ಇನ್ ದಿ ಟೆಸ್ಟ್ ಟ್ಯೂಬ್. ಸೊ ದಟ್ ಈಸ್ ET. ಆ್ಯಂಡ್ ಒನ್ ಮೋರ್ ZIF, zygote so that is ZIFT, zygote intrafallopian transfer. Zygote intrafallopian transfer. Zygote intrafallopian transfer, ZIFT anta karitane. So here the zygote intrafallopian transfer, zygote is transferred to the fallopian tube. And one more, that is called IUT, intrauterine transfer. Intrauterine transfer. Intrauterine transfer. So zygote intrafallopian transfer or intrauterine transfer, that is called IUT.
intrauterine transfer. Embryo with more than 8 blastomere is transferred to the uterus, that is called zygote, the intrauterine transfer or zygote. So then ZIFT or intrauterine transfer ಇರ್ಬೋದು, zygote intrafallopian transfer ಇರ್ಬೋದು, ZIFT ಇರ್ಬೋದು, IUT ಇರ್ಬೋದು. ಈ ಎರಡು ಕೇಸಲ್ಲಿ ಫರ್ದರ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಇನ್ ದಿ ಫಿಮೇಲ್ ಬಾಡಿ. ಫೆಲೋಪಿಯನ್ ಟ್ಯೂಬ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ಯುಟೇರಸ್ಗೆ ಟ್ರಾನ್ಸ್ಫರ್ ಮಾಡೋದು ಝೈಗೋಟನ್ನು ಅಥವಾ ಅರ್ಲಿ ಎಂಬ್ರಿಯೋಸನ್ನು. ಫರ್ದರ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಇನ್ ದಿ ಯುಟೇರಸ್ ಆಫ್ ದಿ ಫಿಮೇಲ್. ಸೊ ದೇರ್ ಫೋರ್ ಎಂಬ್ರಿಯೋಸ್ ಫಾರ್ಮ್ಡ್ ಇನ್ ವಿಟ್ರೋ ಫರ್ಟಿಲೈಸೇಷನ್ ಮಾತ್ರ ಅಲ್ಲದೆ ಇನ್ ವಿವೋ ಫರ್ಟಿಲೈಸೇಷನ್ನಲ್ಲಿ ಆದಂಥ ಝೈಗೋಟನ್ನು ಕೂಡ ಫಿಮೇಲ್ ಯುಟೇರಸ್ಗೆ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಫೆಲೋಪಿಯನ್ ಟ್ಯೂಬಿಗೆ, ಬಿಕಾಸ್ ದೇರ್ ಇಸ್ ಎ ಪ್ರಾಬ್ಲಮ್ ಇನ್ ದಿ ಫಿಮೇಲ್ ಇನ್ ದಿ ಕನ್ಸೀವ್ ಆಗಲಿಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಕ್ಯಾನ್ ಟ್ರಾನ್ಸ್ಫರ್. ಸೊ ದಟ್ ಈಸ್ ದಿ ರಿಗಾರ್ಡಿಂಗ್ ಜಿಫ್ಟ್. ಆ್ಯಂಡ್ ದೆನ್ GIFT, gamete intrafallopian transfer. Gamete intrafallopian transfer. So here transfer of ovum collected from donor into the fallopian tube of another female who cannot produce it. ಇದು ಯಾವಾಗ ಅಂತೇಳಿದರೆ, ಕೆಲವು ಫೀಮೇಲ್ಸ್ ದೇ ಅನೇಬಲ್ ಟು ಪ್ರೊಡ್ಯೂಸ್ ಓವಾ ಆರ್ ಫೀಮೇಲ್ ಗ್ಯಾಮಿಟ್, ಓವ್ಯುಲೇಷನ್ ಆಗ್ತಾ ಇಲ್ಲ. ಇನ್ ದ್ಯಾಟ್ ಕೇಸ್ ದಿ ಓವಮ್ ಈಸ್ ಕಲೆಕ್ಟೆಡ್ ಫ್ರಮ್ ದಿ ಡೋನಾರ್ ಫೀಮೇಲ್ ಆ್ಯಂಡ್ ಟ್ರಾನ್ಸ್ಫರ್ಡ್ ಇನ್ ಟು ದಿ ಎನದರ್ ಫೀಮೇಲ್ ಹೂ ಕ್ಯಾನಾಟ್ ಪ್ರೊಡ್ಯೂಸ್ಡ್ ಇಟ್. ಯಾರಲ್ಲಿ ಓವ ಉತ್ಪತ್ತಿ ಆಗೋದಿಲ್ವೋ ಅವರಿಗೆ ಡೋನಾರ್ ಫೀಮೇಲ್ನಿಂದ ಓವವನ್ನು ಟ್ರಾನ್ಸ್ಫರ್ ಮಾಡ್ಬೋದು. So that is the method. In such a female can provide a suitable environment for the fertilization and development. ಎಲ್ಲಿ ಟ್ರಾನ್ಸ್ಫರ್ ಆಗಿದೆ ಅಲ್ಲಿ ಫರ್ಟಿಲೈಸೇಷನ್ ಆಗಿ ಫರ್ದರ್ ಡೆವಲಪ್ಮೆಂಟ್ ಫೀಮೇಲ್ ಬಾಡಿಯಲ್ಲೇ ಆಗ್ತದೆ. ಸೊ ದಟ್ ಈಸ್ ದ ಗ್ಯಾಮಿಟ್ ಇಂಟ್ರಾಫೆಲೋಪಿಯನ್ ಟ್ರಾನ್ಸ್ಫರ್. ಆ್ಯಂಡ್ ಒನ್ ಮೋರ್ ಮೆಥಡ್ ದಟ್ ಈಸ್ ICSI, ICSI, intracytoplasmic sperm injection. Intracytoplasmic sperm injection, ICSI ಅಂತ ಕರೀತಾನೆ. ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಕರೀತಾನೆ. ಅಂದರೆ ಡೈರೆಕ್ಟಾಗಿ ಎ ಸಿಂಗಲ್ ಸ್ಪರ್ಮ್ ಈಸ್ ಇಂಜೆಕ್ಟೆಡ್ ಇನ್ ಟು ದಿ ಓವಾ. So that is called intracytoplasmic sperm injection. So this is by using a special syringe or injection, they are directly injected into the ovum. So this is called ICSI. So this is a single sperm is directly injected into the cytoplasm of the sperm. So intracytoplasmic sperm injection, female ಗ್ಯಾಮಿಟ್ಗೆ ಡೈರೆಕ್ಟಾಗಿ ಮೇಲ್ ಗ್ಯಾಮಿಟನ್ನು ಇಂಜೆಕ್ಟ್ ಮಾಡೋದು. ಸೊ ದಟ್ ಈಸ್ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಸ್ಪರ್ಮ್ ಈಸ್ ಡೈರೆಕ್ಟ್ಲಿ ಇಂಜೆಕ್ಟೆಡ್ ಇನ್ ಟು ದಿ ಓವಮ್. ದಿಸ್ ಈಸ್ ಡನ್ ಇನ್ ಮೋಸ್ಟ್ ಆಫ್ ದಿ ಕೇಸಸ್. ವೆರಿ ಲೋ ಸ್ಪರ್ಮ್ ಕೌಂಟ್ ಇರುವಲ್ಲಿ ಈ ಮೆಥಡನ್ನು ಫಾಲೋ ಮಾಡ್ತಾರೆ. ಸೊ ಇನ್ನೊಂದು ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್, ಅದು ಕೂಡ ಲೋ ಸ್ಪರ್ಮ್ ಕೌಂಟ್ ಇರುವಲ್ಲಿ ದಟ್ ಈಸ್ ಯೂಸ್ಡ್. ಸೊ ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್. AI. So that is called artificial insemination. So that is artificial insemination. Artificial insemination. So that is as the name indicate, semen collected from the husband or donor, healthy donor, is artificially introduced into the vagina or even into the uterus. This is called artificial insemination.
semen collected from the healthy donor or husband. ಹಸ್ಬೆಂಡಲ್ಲಿ ಇಲ್ಲದ್ರೆ ಹೆಲ್ತಿ ಡೋನಾರ್ನಿಂದ. ಸೊ ದಟ್ ಸೆಮೈನ್ ಕಲೆಕ್ಟೆಡ್ ಐದರ್ ಫ್ರಮ್ ದಿ ಹಸ್ಬೆಂಡ್ ಆರ್ ಹೆಲ್ದಿ ಡೋನಾರ್ ಆ್ಯಂಡ್ ದೆನ್ ಇಟ್ ಈಸ್ ಟ್ರಾನ್ಸ್ಫರ್ಡ್ ಆರ್ ಆರ್ಟಿಫಿಷಿಯಲಿ ಇಂಟ್ರೊಡ್ಯೂಸ್ಡ್ ಇನ್ ಟು ದಿ ವೆಜೈನಾ ಆರ್ ಯುಟಿರಸ್. ಸೊ ದಟ್ ಈಸ್ ಕಾಲ್ಡ್ ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್. ಇದನ್ನು ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಅಂತ ಕರೀತಾರೆ. ಸೊ ಯೂಶ್ವಲಿ ದಟ್ ಯುಟಿರಸ್ಗೆ ಟ್ರಾನ್ಸ್ಫರ್ ಮಾಡಿದರೆ ಇಂಟ್ರಾಯುಟಿರೈನ್ ಇನ್ಸಾಮಿನೇಷನ್ ಅಂತ ಕರೀತಾನೆ. ಇಂಟ್ರಾಯುಟಿರೈನ್ ಇನ್ಸಾಮಿನೇಷನ್. ಸೊ ದಟ್ ಈಸ್ ಕಾಲ್ಡ್ IUI, intrauterine insemination. So such technology is very useful in cases either from the male partner unable to inseminate or maybe due to the low sperm count. On the low sperm count idre or unable to inseminate the female or with the low sperm count, in that case the intrauterine insemination or the artificial insemination annu ಮಾಡಬೇಕಾಗುತ್ತೆ. So that is usually you know that you have studied the during per ejaculation, that is usually having normal 200 to 300 million sperms per ejaculation, and if it is less than that then it is called oligospermy, less sperm per ejaculation, usually less than 39 million per ejaculation. Then it is called low sperm count. So that is the less than 39 million. So in that case the artificial insemination or intrauterine insemination may be carried out. So these are several ART, that is artificial method which is to overcome infertility, that is known as ART, assisted reproductive technologies. So there are so many technology, you can use any of this and you will get the complete knowledge regarding the sexual reproduction or as well as the reproductive health, and make use of this and get the complete knowledge. You know that half educated man is more dangerous than uneducated. ಆದ್ದರಿಂದ ಅರ್ಧಂಬರ್ಧ ತಿಳ್ಕೊಳ್ಬೇಡಿ, ಸರಿಯಾದ ಜ್ಞಾನವನ್ನು ಪಡ್ಕೊಂಡು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸಿ ಆ ನಾಲೆಜನ್ನು ಉಪಯೋಗಿಸಿಕೊಳ್ಳಿ. ಮಿತ್ ಮತ್ತು ಮಿಸ್ಕನ್ಸೆಪ್ಷನ್ನಿಂದ ದೂರ ಆಗಬೇಕಂತೇಳಿ ಇದರ ಉದ್ದೇಶ. ಸೊ you are studied, there are so many method assisted reproductive technologies, ART, there are several methods, but all these methods, techniques are very expensive. So because all these are artificial method, therefore they are very expensive. Options are many, but they are very expensive and only available in few centers of the country. ಕೆಲವು ಸ್ಪೆಷಲೈಸ್ಡ್ ಹಾಸ್ಪಿಟಲ್ಗಳಲ್ಲಿ ಅಥವಾ ಕೆಲವು ಸೆಂಟರ್ಗಳಲ್ಲಿ ಮಾತ್ರ ಸಿಗ್ತದೆ ದೇಶದಲ್ಲಿ, ಎಲ್ಲ ಕಡೆ ಸಿಗುವುದಿಲ್ಲ. ಆ್ಯಂಡ್ ಇಟ್ ಈಸ್ ಆಲ್ಸೋ ರಿಲೇಟೆಡ್ ಟು, ಇಟ್ ಮೇ ಬಿ ಇಮೋಷನಲ್ ಆರ್ ರಿಲಿಜಿಯನ್ಸ್ ಆರ್ ಸೋಷಲ್ ಫ್ಯಾಕ್ಟರ್ಸ್. ಕೆಲವರಿಗೆ ಇದನ್ನು ಯೂಸ್ ಮಾಡಲಿಕ್ಕೆ ಆಗದೇ ಇರ್ಬೋದು. ಡೋನಾರ್ನಿಂದ ಪಡೆದಂಥ ಮೇಲ್ ಅಥವಾ ಫೀಮೇಲ್ ಗ್ಯಾಮಿಟ್ಸ್, ದಿ ಸಮ್ ಆಫ್ ದೆಮ್ ಕೆನಾಟ್ ಅಕ್ಸೆಪ್ಟ್ ಮಾಡದೇ ಇರ್ಬೋದು. ದೇ ಮೇ ಬಿ ದಿ ಇಮೋಷನಲ್ or religious or social factors, they are also determined to adopt this method. So but in India there are so many orphaned, ನಿರ್ಗತಿಕ ಮಕ್ಕಳಿದ್ದಾವೆ ಅಥವಾ ಅನಾಥ ಮಕ್ಕಳಿದ್ದಾವೆ. ಇದನ್ನು ಅಡಾಪ್ಟ್ ಮಾಡುವಂಥದ್ದು ಕೂಡ ಬೆಸ್ಟ್ ಮೆಥಡ್. ಅವರ್ ಲೀಗಲ್ ಅಡಾಪ್ಷನ್. ಸೊ our laws permits the legal adoption. ನೀವು ದತ್ತು ತಗೊಳ್ಬೋದು, ಕಾನೂನಾತ್ಮಕ ರೀತಿಯಲ್ಲಿ ದತ್ತು ಪಡೆಯುವಂಥ ಅವಕಾಶವನ್ನು ನಮಗೆ ಸರ್ಕಾರ ಕೊಟ್ಟಿದೆ. ಆದ್ದರಿಂದ ಯಾರಿಗೆ, ಯಾವ ದಂಪತಿಗೆ ಮಕ್ಕಳಾಗ್ತಾ ಇಲ್ವೋ,
ಇವೆಲ್ಲ ಮೆಥಡನ್ನು ಯೂಸ್ ಮಾಡಿಯೂ ಆಗ್ತಾ ಇಲ್ಲ, ಅಥವಾ ಈ ಮೆಥಡನ್ನು ಯೂಸ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲದೇ ಇದ್ದರೆ, ಸೊ ಬೆಟರ್ ಟು ಅಡಾಪ್ಟ್ ದಿ ಚೈಲ್ಡ್. ಸೊ ಯಾಕಂದ್ರೆ ಅವರ್ ಲಾ ಪರ್ಮಿಟ್ಸ್ ಟು ಲೀಗಲ್ ಅಡಾಪ್ಷನ್. ಸೊ ದಿಸ್ ಈಸ್ ದಿ ಬೆಸ್ಟ್ ಮೆಥಡ್ ಟು ಅಡಾಪ್ಟ್ ಎ ಚೈಲ್ಡ್. ಒಂದು ಮಗುವನ್ನು ದತ್ತು ತಗೊಂಡು ದತ್ತು ಸ್ವೀಕಾರ ಮಾಡಿ ಅದನ್ನು ಲಾಲನೆ ಪಾಲನೆ ಮಾಡಿ ಮಕ್ಕಳನ್ನು ತನ್ನ ಮಗು ಅಂತೇಳಿ ದತ್ತು ತಗೊಂಡು ಲಾಲನೆ ಪಾಲನೆ ಮಾಡ್ಬೋದು. ಆದ್ದರಿಂದ ಇಷ್ಟು ಈ 4th ಚಾಪ್ಟರಲ್ಲಿ ರಿಪ್ರೊಡಕ್ಟಿವ್ ಹೆಲ್ತ್. ಸೊ ಯು ಆರ್ ಸ್ಟಡಿಡ್ ಸೋ ಮೆನಿ ಆಸ್ಪೆಕ್ಟ್ಸ್ ಆಫ್ ದಿಸ್. ಸೊ ಚೆನ್ನಾಗಿ ಅಭ್ಯಾಸ ಮಾಡಿ. ಐ ವಿಶ್ ಯು ಆಲ್ ದಿ ಬೆಸ್ಟ್.